ಹಾಯ್, ಎಲ್ಲರೂ ಹೇಗಿದ್ದೀರಾ? ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನಿವತ್ತು ನಿಂಬೆ ಉಪ್ಪಿನಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ನಿಂಬೆಕಾಯಿ, ಉಪ್ಪು, ಸಕ್ಕರೆ, ಅಚ್ಕಾರದ ಪುಡಿ, ಮೆಂತ್ಯ ಹಾಗೂ ಸಾಸಿವೆ. ಮೊದಲಿಗೆ ನಾನು ನಿಂಬೆಕಾಯಿನ ಹೆಚ್ಕೋತಾ ಇದ್ದೀನಿ. ಒಂದು ನಿಂಬೆಕಾಯಲ್ಲಿ 8 ಹೋಳು ಮಾಡ್ತಾ ಇದ್ದೀನಿ ನಾನು. ಮೊದಲಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ನಿಂಬೆಹಣ್ಣು ಹೆಚ್ಚಿರ್ತೀವಲ್ಲ ಹಾಕ್ಕೋಬೇಕು. ಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಇದೆಲ್ಲ ಸ್ವಲ್ಪ ಮತ್ತೆ ಸಕ್ಕರೆ ಹಾಕೋತೀನಿ. ಇದು ನಾನು ಮಾಡ್ತಾ ಇರೋ ಉಪ್ಪಿನಕಾಯಿ ಕಟ್ಟ ಮೀಠಾ ಉಪ್ಪಿನಕಾಯಿ. ಸಿಹಿ ಮತ್ತು ಹುಳಿ, ಉಪ್ಪು, ಖಾರ ಎಲ್ಲ ಇರುತ್ತೆ ಇದರಲ್ಲಿ. ಮತ್ತೆ ಮೇಲೆ ಇನ್ನೊಂದು ಲೇಯರು ಈ ರೀತಿ ಹಾಕೋಬೇಕು. ಹಾಕ್ಕೊಂಡು ಮತ್ತೆ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು ನಾನಿಲ್ಲಿ ಇದೇ ರೀತಿ ಮಾಡಿಟ್ಕೊಂಡಿರೋ ಉಪ್ಪಿನಕಾಯಿನ ತೋರಿಸ್ತೀನಿ. ಆಲ್ರೆಡಿ ಅದು ಚೆನ್ನಾಗಿ ಕಳ್ತಿದೆ. ಒಂದು 20 ನಿಂಬೆಹಣ್ಣಿನ ಉಪ್ಪಿನಕಾಯಿನ ನಾನು 2-3 ತಿಂಗಳು ಹಿಂದೆನೇ ಹೆಚ್ಚಿಬಿಟ್ಟು ಉಪ್ಪು ಮತ್ತು ಸಕ್ಕರೆ ಎಲ್ಲ ಹಾಕಿಟ್ಟಿರೋದನ್ನ ನಿಮ್ಗೆ ಇವಾಗ ತೋರಿಸ್ತೀನಿ. ನಾನಿವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಮೆಂತ್ಯ ಹಾಕೋತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಇದೆ, ಜಾಸ್ತಿ ಬೇಡ, ಕಹಿ ಬಂದ್ಬಿಡುತ್ತೆ ಉಪ್ಪಿನಕಾಯಿ. ಅದಕ್ಕೆ ಇಲ್ಲಿ ಸಾಸಿವೆಗಿಂತ ಮೆಂತ್ಯ ಕಮ್ಮಿ ಹಾಕೋತೀನಿ. ಇವಾಗ ಮೆಂತ್ಯ ಹುರಿದಿದ್ದಾಗಿದೆ. ನಾನು ಇದನ್ನು ಒಂದು ಬಟ್ಲಿಗೆ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟು ಸಾಸಿವೆ ಹುರ್ಕೋತೀನಿ. ಇದು ಸಾಸಿವೆ ಒಂದು ಮುಷ್ಟಿ ಇಷ್ಟು ಹಾಕ್ಕೊಂಡು ಇನ್ನೊಂದು ಚೂರು ಹಾಕೋತೀನಿ. ಇಲ್ಲಿ ಸಾಸಿವೆ ಹುರಿದಿದ್ದಾಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಈ ಬಟ್ಲಿಗೆ ಹಾಕೋತೀನಿ. ಇದೆರಡು ತಣ್ಣಗಾದ್ಮೇಲೆ ಪೂರ್ತಿ ತಣ್ಣಗಾಗಲಿ ಇದು, ಆಮೇಲೆ ನಾನು ಪೌಡರ್ ಮಾಡ್ಕೋತೀನಿ. ಇವಾಗ ನಿಂಬೆಕಾಯಿ ಉಪ್ಪಿನಕಾಯಿಗೆ ಮೆಂತ್ಯ ಸಾಸಿವೆ ಹುರ್ಕೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೈಸಿಗೆ ಪೌಡ್ರ್ ಮಾಡ್ಕೋಬೇಕಿದು. ಈ ರೀತಿ ನೈಸಿಗೆ ಪೌಡ್ರ್ ಆಗಿದೆ ನೋಡಿ, ಹೀಗಿರಬೇಕು ನೋಡಿ, ಈ ರೀತಿ ಆಗಿದೆ. 2-3 ತಿಂಗಳ ಹಿಂದೆ ನಾನು ಉಪ್ಪು ಮತ್ತು ಸ್ವಲ್ಪ ಕಲ್ ಸಕ್ಕರೆ ಮತ್ತು ಸಕ್ಕರೆ ಹಾಕಿದ್ದೆ, ಎರಡೂ ಹಾಕಿದ್ದೀನಿ. ಹೀಗೆ ಮೆತ್ತಗಾಗಿರಬೇಕು ನಿಂಬೆಕಾಯಿ ಉಪ್ಪಿನಕಾಯಿ. ಮಾವಿನಕಾಯಿ ಉಪ್ಪಿನಕಾಯಿ ಆದರೆ ಆವಾಗಲೇ ತಿನ್ಕೊಂಡ್ಬಿಡ್ಬೋದು. ನಿಂಬೆಕಾಯಿ ಉಪ್ಪಿನಕಾಯಿ ಗಟ್ಟಿ ಇರುತ್ತಲ್ಲ, ಚೆನ್ನಾಗಿರಲ್ಲ. ಚೆನ್ನಾಗಿ ಕಳ್ತ್ರೇ ರುಚಿ ಇರುತ್ತೆ ಅದು. ಇದಕ್ಕಿವಾಗ ಮೆಂತ್ಯ ಸಾಸಿವೆ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸಲ ಕಲಿಸ್ಕೊಂಬಿಡೋಣ ಈ ರೀತಿ. ಆಮೇಲೆ ಮೇಲೆ ಅಚ್ಕಾರದ ಪುಡಿ ಹಾಕ್ತೀನಿ. ಈಗ ಅಚ್ಕಾರದ ಪುಡಿ ಹಾಕ್ತೀನಿ. ನಾನಿಲ್ಲಿ ಬ್ಯಾಡಗಿ ಗುಂಟೂರು ಎರಡೂ ಪೌಡರ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಕಲಿಸ್ಬಿಟ್ಟು ನೋಡೋಣ, ಇನ್ನೊಂದು ಸ್ವಲ್ಪ ಬೇಕಾಗ್ಬೋದೇನೋ ಗೊತ್ತಿಲ್ಲ, ಮತ್ತೆ ಹಾಕ್ತೀನಿ ನೋಡಿಕೊಂಡು. ಈ ಉಪ್ಪಿನಕಾಯಿ ಸಿಹಿ, ಉಪ್ಪು, ಖಾರ ಎಲ್ಲ ಸೇರಿರುತ್ತಲ್ಲ, ತುಂಬ ರುಚಿಯಾಗಿರುತ್ತೆ. ಸಿಹಿ ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಸೀಳ್ಬಿಡಬೇಕು. ಸೀಳ್ಬಿಟ್ಟು ಹಾಕಿಬಿಟ್ರೆ ಅವಾಗೇನು ನಿಮಗೆ ಸಕ್ಕರೆ ಅಥವಾ ಕಲ್ ಸಕ್ಕರೆ ಬೇಕಾಗಲ್ಲ ಅದಕ್ಕೆ. ಇವಾಗ ನೋಡಿ ನೀಟಾಗಿ ಕಲಸಿದ್ದೀನಲ್ಲ, ಉಪ್ಪಿನಕಾಯಿ ರೆಡಿ ಇದೆ, ನಿಂಬೆಕಾಯಿ ಉಪ್ಪಿನಕಾಯಿ.
ಆಲ್ರೆಡಿ ಮೆತ್ತಗಾಗಿರೋದ್ರಿಂದ ಹೆಚ್ಚು ದಿನ ಏನು ಮತ್ತೆ ಇಡಬೇಕಾಗಿಲ್ಲ. ನಾನು ಇದಕ್ಕೆ ಮೆಂತ್ಯ, ಸಾಸಿವೆ, ಖಾರ ಪುಡಿ ಹಾಕಿ ಇವಾಗ ಕಲಸಿರೋದ್ರಿಂದ ಇವತ್ತು ಅಥವಾ ನಾಳೆ ಒಂದಿನ ಇಲ್ಲ 2 ದಿನ ಇದ್ದರೆ ಸಾಕು, ನೀಟಾಗಿ ಉಪ್ಪು, ಖಾರ ಮತ್ತು ಮೆಂತ್ಯ, ಸಾಸಿವೆ ಎಲ್ಲ ಹೊಂದ್ಕೊಳ್ಳುತ್ತೆ. ಆಮೇಲೆ ನಾವು ಯೂಸ್ ಮಾಡಿಬಿಡ್ಬೋದು. ಈ ಥರ ನಾನಿವಾಗ ಒಂದು ಗಾಜಿಂದು ಬಾಟಲ್ಗೆ ಹಾಕಿ ಇಟ್ಕೋತೀನಿ. ನೀವು ಮನೇಲಿ ಈ ರೀತಿ ನಿಂಬೆಕಾಯಿ ಉಪ್ಪಿನಕಾಯಿ ಕಟ್ಟ ಮೀಠ ಮಾಡಿಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.